ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ತಿಳಿಸುವವನಾಗಿದ್ದೇನೆ. ಪ್ರತಿದಿನ ಆತ್ಮಿಕ ಆಹಾರವನ್ನು ಈ ಲೋಕದಲ್ಲಿ ನಾವು ಬದುಕಬೇಕಾದರೆ ಪ್ರತಿನಿತ್ಯ 3 ಸಾರಿ ನಮ್ಮ ದೇಹಕ್ಕೆ ಆಹಾರವನ್ನು ನೀಡುತ್ತೀವಿ, ಆಹಾರವನ್ನು ಸೇವಿಸ್ತೀವಿ. ಅದೇ ರೀತಿಯಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಂಥ ಆತ್ಮಿಕವಾದಂಥ ಆಹಾರವನ್ನು ದೇವರು ಸತ್ಯವೇದ ಗ್ರಂಥದಲ್ಲಿ ಬರೆಸಿದ್ದಾರೆ. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಪ್ರತಿ ವಚನ, ಪ್ರತಿ ವಾಕ್ಯಗಳು ದೇವರು ನಮ್ಮ ಆತ್ಮಕ್ಕೆ ಕೊಟ್ಟಂಥ ಆಹಾರವಾಗಿದೆ. ಎಲ್ಲೆಲ್ಲಿ ಯಾವ ಆಹಾರವನ್ನು ಕೊಟ್ಟಿದ್ದಾರೋ ಈ ಆತ್ಮಿಕವಾದಂಥ ಆಹಾರವನ್ನು ನಾವು ಸೇವಿಸಬೇಕು. ಸೇವಿಸಿದಾಗ ಆತ್ಮ ಉಲ್ಲಾಸವಾಗಿರುತ್ತೆ, ಸಂತೋಷವಾಗಿರುತ್ತೆ, ಪ್ರತಿನಿತ್ಯ ಆತ್ಮಿಕವಾಗಿ ಬೆಳೆಯುತ್ತೆ. ನಾವು ಆನಂದವಾಗಿ, ಸಂತೋಷವಾಗಿ, ಸುಖವಾಗಿ ಬಾಳಬೇಕು ಎನ್ನುವಂಥದ್ದೇ ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಇರುವಂಥ ಆಲೋಚನೆಗಳು, ಆಶೆಗಳು. ಕೆಲವು ಸಮಯದಲ್ಲಿ ನಾವು ಕಷ್ಟ, ನಷ್ಟ, ದುಃಖಗಳನ್ನು ಅನುಭವಿಸ್ತಾ ಇರ್ತೀವಿ. ಕಷ್ಟ, ನಷ್ಟ, ದುಃಖಗಳನ್ನು ಅನುಭವಿಸುವಂಥ ಸಮಯದಲ್ಲಿ ದೇವರು ಮಾಡಿರುವಂಥ ಉಪಕಾರವನ್ನು ಮರೆತು ನಾವು ದೇವರನ್ನು ನಿಂದಿಸ್ತಾ ಇರ್ತೀವಿ, ಅವಮಾನಪಡಿಸ್ತಾ ಇರ್ತೀವಿ. ಪ್ರಿಯರಾದ ದೇವರ ಮಕ್ಕಳಿರ, ದೇವರು ನಮ್ಮ ಹೆತ್ತ ತಂದೆ. ಅವರು ನಮ್ಮನ್ನು ಕಾಪಾಡೋದಕ್ಕೆ ಪ್ರತಿನಿತ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ದೇವರ ಕೃಪೆ. ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ ಅಂತಂದರೆ ದೇವರ ಆಶೀರ್ವಾದ. ಅದೇ ರೀತಿಯಲ್ಲಿ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ತನ್ನ ಪ್ರಿಯ ಕುಮಾರನ ಮೂಲಕ ಈ ಲೋಕದಲ್ಲಿ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ರಕ್ಷಣೆ ಮಾರ್ಗದಲ್ಲಿ ನಾವು ಬಂದು ಪ್ರತಿನಿತ್ಯ ಆತನ ಧ್ಯಾನದಲ್ಲಿ, ಭಕ್ತಿಯಲ್ಲಿ ನಾವು ಜೀವಿಸುವಾಗ ಪ್ರತಿದಿನಾಲೂ ನೆಮ್ಮದಿಯನ್ನು, ಶಾಂತಿಯನ್ನು, ಸಮಾಧಾನವನ್ನು ನಾವು ಹೊಂದಬಹುದು. ಅದು ದೇವರ ಮೂಲಕನೇ ಸಾಧ್ಯವಾಗುತ್ತೆ, ದೇವರ ಕೃಪೆ ಮೂಲಕ ಸಾಧ್ಯವಾಗುತ್ತೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ನೂತನ ವರ್ಷದಲ್ಲಿ ಹೆಜ್ಜೆ ಹಾಕಿರುವಂಥ ನಾವು ಆತನ ಧ್ಯಾನದಲ್ಲಿ ಜೀವಿಸೋಣ, ಭಕ್ತಿಯಲ್ಲಿ ಜೀವಿಸೋಣ, ಅನೇಕರಿಗೆ ಒಳ್ಳೆಯದನ್ನು ಮಾಡೋಣ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ಸಾರೋಣ. ದೇವರು ತಿಳಿಸುವಂಥ ಮಾತನ್ನು ಒಂದ್ಸಾರಿ ಗಮನಿಸೋಣ. ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 105ನೇ ವಚನ. ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 105ನೇ ವಚನವನ್ನು ಒಂದ್ಸಾರಿ ಪರಿಶೋಧನೆ ಮಾಡೋಣ ಪ್ರಿಯರೇ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವಾಗಿದೆ ಎಂದು, ನಮ್ಮ ಒಂದು ದಾರಿಗೆ ಬೆಳಕಾಗಿದೆ. ನಮ್ಮ ದಾರಿಗೆ ಬೆಳಕು, ನಮ್ಮ ದಾರಿಗೆ ಬೆಳಕು ಅಂದಾಗ ನಾವು ಈ ಲೋಕದಲ್ಲಿ ಬದುಕುವಂಥ ಒಂದು ದಾರಿಯನ್ನು ತೋರಿಸ್ಕೊಡುವಂಥದ್ದು. ಈ ಲೋಕದಲ್ಲಿ ಅಂಧಕಾರದ ದೊರೆತನದಲ್ಲಿ ಮಾನವರು ಜೀವಿಸ್ತಾ ಇದ್ದಾರೆ. ಆ ಜೀವಿಸುವಂಥ ಸಮಯದಲ್ಲಿ ಅನೇಕ ಶೋಧನೆಗಳು, ಅನೇಕ ಹಿಂಸೆಗಳು, ಬಾಧೆಗಳು, ಅನೇಕ ದುಃಖಗಳು ಅನುಭವಿಸ್ತಾ ಇದ್ದಾರೆ. ದಾರಿ ತಿಳಿಯದೆ, ಮೋಕ್ಷ ಮಾರ್ಗದ ದಾರಿಯನ್ನು ತಿಳಿಯದೆ, ಹೇಗೆ ಬದುಕಬೇಕೋ ತಿಳಿಯದೆ, ಹೇಗೆ ಜೀವಿಸಬೇಕೋ ತಿಳಿಯದೆ ಮನುಷ್ಯನು ಪ್ರಯಾಣ ಮಾಡ್ತಾ ಇದ್ದಾನೆ, ಮನುಷ್ಯನು ಜೀವಿಸ್ತಾ ಇದ್ದಾನೆ. ಅದಕ್ಕೆ ದೇವರು ಹೇಳುವಂಥ ಮಾತೇನು ಗೊತ್ತಾ? ನನ್ನ ಮಾತನ್ನು ಕೇಳಿ, ನನ್ನ ಮಾತು ಕೇಳಿ ನನ್ನ ವಾಕ್ಯಕ್ಕೆ ಒಳಪಟ್ಟಾಗ ಈ ವಾಕ್ಯವು ನಿಮ್ಮನ್ನು ನಡೆಸುತ್ತೆ, ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತೆ, ಸತ್ಯದ ಮಾರ್ಗದಲ್ಲಿ ನಡೆಸುತ್ತೆ. ಆದ್ದರಿಂದ ಭಕ್ತನು ಹೇಳುವಂಥ ಮಾತು ಗಮನಿಸಬೇಕು. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ನನ್ನ ದಾರಿಗೆ ಬೆಳಕಾಗಿದೆ ಎಂದು ಒಬ್ಬ ಭಕ್ತನು ಅನುಭವದಿಂದ ಹೇಳುವಂಥ ಮಾತು. ಈ ಲೋಕದಲ್ಲಿ ಜನ ಲೋಕದಲ್ಲಿ ಸುಖ ಸಂತೋಷದಿಂದ ಬಾಳೋದಕ್ಕೆ ಇಷ್ಟಪಡ್ತಾರೆ. ನಾವು ಸುಖವಾಗಿ ಸಂತೋಷವಾಗಿ ಬಾಳಬೇಕು, ಆದರೆ ದೇವರನ್ನ ಬಿಟ್ಟು ಬಾಳೋದಲ್ಲ, ದೇವರನ್ನ ಮರೆತು ಬಾಳುವಂಥದ್ದಲ್ಲ. ದೇವರನ್ನ ಹಪ್ಪಿಕೊಂಡು ದೇವರಿಗೆ ಒಳಪಟ್ಟು ವಿಧೇಯರಾಗಿ ಬಾಳಿದಾಗ ಅವರು ಕೊಡುವಂಥ ವಾಕ್ಯ ಇದೆ ನೋಡಿ, ಆ ವಾಕ್ಯವು ನಮ್ಮ ಜೀವಿತಕ್ಕೆ ಬೆಳಕಾಗಿದೆಯಂತೆ.
ನಮ್ಮ ಬದುಕಿಗೆ ಬೆಳಕಾಗಿದೆಯಂತೆ. ನೀನು ಬದುಕಬೇಕಾದರೆ ಆ ಬೆಳಕೆಂಬ ವಾಕ್ಯವನ್ನು ಅಂಗೀಕರಿಸಿ, ಆ ವಾಕ್ಯಕ್ಕೆ, ದೇವರ ವಾಕ್ಯಕ್ಕೆ ವಿಧೇಯನಾಗಿ, ದೇವರಿಗೆ ವಿಧೇಯನಾಗಿ ಜೀವಿಸುವಾಗ ಸಂತೋಷ ಉಂಟಾಗುತ್ತೆ, ಆನಂದ ಉಂಟಾಗುತ್ತೆ, ನೆಮ್ಮದಿ ಉಂಟಾಗುತ್ತೆ, ಸಮಾಧಾನ ಉಂಟಾಗುತ್ತೆ. ಒಂದು ಹೊಸ ಜೀವಿತವನ್ನು, ಒಂದು ನೂತನ ಜೀವಿತವನ್ನು ಅನುಭವಿಸ್ತೀವಿ ಪ್ರಿಯರೇ. ಆ ನೂತನ ಜೀವನವನ್ನು, ನೂತನ ಸಂತೋಷವನ್ನು ನಾವು ಅನುಭವಿಸ್ಬೇಕಾದ್ರೆ ಒಂದೇ ಒಂದು ಮಾರ್ಗ, ಅದು ದೇವರ ಮಾರ್ಗ. ಈ ಲೋಕದಲ್ಲಿ ಹಣ ಇದ್ದಾಗ, ಈ ಲೋಕದಲ್ಲಿ ಆಸ್ತಿ ಇದ್ದಾಗ, ಈ ಲೋಕದಲ್ಲಿ ಯೌವನ ಕಾಲ ಇದ್ದಾಗ, ಬಲ ಇದ್ದಾಗ ಸ್ವಲ್ಪ ಕಾಲ ಸುಖ ಸಂತೋಷ, ಸ್ವಲ್ಪ ಕಾಲ ತಾತ್ಕಾಲಿಕವಾದದ್ದು. ಹಣ ಇದ್ದಾಗ ಸ್ವಲ್ಪ ಸುಖ, ಯೌವನ ಕಾಲ ಇದ್ದಾಗ ಸ್ವಲ್ಪ ಸುಖ, ಆಮೇಲೆ ಅದು ನಾಶವಾದ ಮೇಲೆ ಸುಖ ಇಲ್ಲ ರೀ, ಸಂತೋಷ ಇಲ್ಲ ರೀ, ನೆಮ್ಮದಿ ಇಲ್ಲ ರೀ. ನಿಜವಾದ ನೆಮ್ಮದಿಯನ್ನು, ನಿಜವಾದ ಸಂತೋಷವನ್ನು, ನಿಜವಾದ ಸಮಾಧಾನವನ್ನು ಯಾರಲ್ಲಿ ಸಿಗುತ್ತೆ ಅಂತ ನೋಡುವಾಗ ಅದು ದೇವರಲ್ಲಿ ಸಿಗುತ್ತೆ, ಯೇಸು ಕ್ರಿಸ್ತರಲ್ಲಿ ಸಿಗುತ್ತೆ. ಯೇಸು ಕ್ರಿಸ್ತರಲ್ಲಿ ಸಿಗುತ್ತೆ, ತಂದೆಯಾದ ದೇವರ ಬಳಿಯಲ್ಲಿ ಸಿಗುತ್ತೆ, ಪವಿತ್ರಾತ್ಮನ ಬಳಿಯಲ್ಲಿ ಸಿಗುತ್ತೆ. ಅದನ್ನು ಪಡೆದುಕೊಂಡು ಈ ಲೋಕದಲ್ಲಿ ಉತ್ತಮರಾಗಿ, ಶ್ರೇಷ್ಠರಾಗಿ ನಾವು ಜೀವಿಸಿದಾಗ ಪ್ರಿಯರಾದ ದೇವರ ಮಕ್ಕಳಿದೆ, ಅಲ್ಲಿ ಸಿಗುತ್ತೆ ರೀ ಆನಂದ, ಸಂತೋಷ, ಸಮಾಧಾನ. ಈ ನೂತನ ವರ್ಷದಲ್ಲಿ ಹೆಜ್ಜೆ ಹಾಕಿರುವಂಥ ನಾವು ಆ ತಂದೆಯಾದ ದೇವರಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ನಾವು ಬದುಕೋಣ. ಹಳೆ ಜೀವಿತದಲ್ಲಿ ಏನೇನಾಗಿದೆಯೋ ಬಿಟ್ಬಿಡೋಣ. ಹಳೆ ಜೀವಿತ ಮುಗಿದೋಗಿದೆಯಲ್ಲ ದಿನಗಳು. ಆ ದಿನಗಳಲ್ಲಿ ಏನೇನು ಮಾಡಿದ್ದೀವಿ ಅದೆಲ್ಲ ಪಕ್ಕಕ್ಕಿಟ್ಟು, ಅದೆಲ್ಲ ಮರೆತು ದೇವರ ಧ್ಯಾನದಲ್ಲಿ, ದೇವರ ಕೆಲಸದಲ್ಲಿ, ಪ್ರಾರ್ಥನೆಯಲ್ಲಿ, ಸಭೆ ಸಹವಾಸದಲ್ಲಿ, ಭಕ್ತಿಯಲ್ಲಿ ಇದ್ದು ನಾವು ಜೀವಿಸೋಣ. ದೇವರ ಮೂಲಕ ಸಿಗುವಂಥ ಆನಂದವನ್ನು, ಸಂತೋಷವನ್ನು ಅನುಭವಿಸೋಣ. ಕಷ್ಟ, ನಷ್ಟ, ಶೋಧನೆಗಳು ಏನೇ ಇರಲಿ, ದೇವರ ಧ್ಯಾನದಲ್ಲಿದ್ದಾಗ, ದೇವರ ಸಹವಾಸದಲ್ಲಿದ್ದಾಗ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಸೇವೆಯಲ್ಲಿ ಇದ್ದಾಗ ದೇವರು ಜೊತೆಯಾಗಿದ್ದು ನಮ್ಮನ್ನು ಕಾಪಾಡ್ತಾರೆ, ನಮ್ಮನ್ನು ನಡೆಸ್ತಾರೆ, ಮುಟ್ಟಬೇಕಾದಂಥ ಗುರಿಗೆ ತಲುಪಿಸ್ತಾರೆ ಪ್ರಿಯರೇ. ಆ ದೇವರಿಗೆ ಒಳಪಟ್ಟು ಭಯಭಕ್ತಿಯಿಂದ ನಾವೆಲ್ಲರೂ ಜೀವಿಸೋಣ. ಎಲ್ಲರೂ ತಲೆಬಾಗ್ಸ್ರಿ, ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ ಪ್ರಿಯರೇ. ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಕಳೆದ ದಿನಮಾನಗಳಲ್ಲಿ ಕಷ್ಟಗಳು, ಶೋಧನೆಗಳು, ಹಿಂಸೆಗಳು ಎಲ್ಲ ಸಮಯದಲ್ಲಿ ಜೊತೆಯಾಗಿದ್ದು ನಮ್ಮನ್ನು ಕಾಪಾಡಿದ್ದೀರಾ. ಮತ್ತೊಂದು ವರ್ಷವನ್ನ ಕಾಣುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಪ್ರತಿದಿನ ಹೀಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವಂತೆ ನಮ್ಮನ್ನು ಆಶೀರ್ವದಿಸಿ, ಅನೇಕರ ಬಳಿಯಲ್ಲಿ ಈ ಒಂದು ಕಾರ್ಯಕ್ರಮ ತಲುಪಿಸುವಂತೆ ಸಹಾಯ ಮಾಡಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿ ಮಕ್ಕಳನ್ನು ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ನಿಮ್ಮ ಜ್ಞಾನದಲ್ಲಿ ಪರಿಪೂರ್ಣರಾಗಿ, ಉನ್ನತರಾಗಿ, ಶ್ರೇಷ್ಠರಾಗಿ, ನೀತಿವಂತರಾಗಿ, ಭಕ್ತರಾಗಿ ಜೀವಿಸಿ ನಿಮ್ಮನ್ನು ಮಹಿಮೆಪಡಿಸಿ, ಈ ಜೀವಿತ ಕಾಲವನ್ನು ಮುಗಿಸಿಕೊಂಡು ನೀವಿರುವಂತಹ ಪರಲೋಕವನ್ನು ಪಡೆದುಕೊಳ್ಳುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ನಮ್ಮೆಲ್ಲರಿಗೂ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು.